ವಿಜಯಪುರದ 18ನೇ ವಾರ್ಡಿನ ಪುರಸಭೆ ಸದಸ್ಯ ಎಆರ್ ಹನೀಫುಲ್ಲಾ ಅವರ ಮೇಲೆ ಕೊಲೆಗೆ ಪ್ರಚೋದನೆಯ ಆರೋಪದಡಿ ದೂರು ದಾಖಲಾಗಿದ್ದು, ಅವರ ಸದಸ್ಯತ್ವ ರದ್ದು ಮಾಡಬೇಕು, ಅವರನ್ನು ಪೊಲೀಸರು ಕೂಡಲೇ ಬಂಧಿಸಬೇಕು, ಕಾನೂನಿನಡಿಯಲ್ಲಿ ಶಿಕ್ಷೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಡಾ. ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಸಿ. ಶ್ರೀನಿವಾಸ್ ಒತ್ತಾಯಿಸಿದ್ದಾರೆ. ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಡಾ. ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಈ ದಿನ ತಮ್ಮ ಪತ್ರಿಕಾ ಮೂಲಕ ನಾನು ತಿಳಿಸಿದರೆ, ನಮ್ಮ ವಿಜಯಪುರ ಪುರಸಭೆ 18ನೇ ವಾರ್ಡಿನ ಪಕ್ಷೇತರ ಅಭ್ಯರ್ಥಿ ಹನೀಫುಲ್ಲಾರವರಿಂದ ನಮ್ಮ ಪುರಸಭೆ ಪ್ರಾಮಾಣಿಕ ವ್ಯಕ್ತಿ ಸರ್ಕಾರಿ ನೌಕರಿ ಜೋಶಿ ಎಂಬುವರು ದಿನಾಂಕ 12/10/2025 ಅಂದರೆ ಹೋದ ವಾರ ಮರಣ ಹೊಂದಿರ್ತಾರೆ. ಇದಕ್ಕೆ ಮರಣಕ್ಕೆ ಕಾರಣ ಏನಂತಂದರೆ, ಪುರಸಭೆ ಸದಸ್ಯ ಎಆರ್ ಹನೀಫುಲ್ಲಾರವರು ಅನೇಕ ದಾಖಲೆಗಳು ಆ ವಾರ್ಡಿಗೆ ಸಂಬಂಧಪಟ್ಟಂತನಲ್ಲ, ವಿಜಯಪುರದಲ್ಲಿ ಕೆಲವು ಭ್ರಷ್ಟಾಚಾರ, ಹಗರಣ, ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದು ಇದು ಒಂದು ಕೆಲಸ ಆಗಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಿಬಿಟ್ಟು ಕ್ರಯದ ಕರಾರ ಪತ್ರ ಅನ್ನೋ ದಾಖಲೆಗಳು ತಂದು ಕ್ರಯದ ಕರಾರ ಪತ್ರಕ್ಕೆ ಕರಾರ ತೆಗೆದುಬಿಟ್ಟು ಕ್ರಯದ ಪತ್ರ ಅಂತ ತಗೊಂಡ್ಬಿಟ್ಟು ಆ ದಾಖಲೆಗಳು ತಗೊಂಡ್ಬಿಟ್ಟು ಇವರು ಜೋಶಿ ಅವ್ರ ಕೈ ಕೊಡೋದು, ಬಲವಂತ ಮಾಡಿ ಎ ಖಾತಾ ಮಾಡು ಬಿ ಖಾತಾ ಮಾಡು ಅಂತ ಹೇಳಿಬಿಟ್ಟು ಬಲವಂತ ಮಾಡಿ ಅವ್ರು ಮಾಡ್ತಾ ಇರಲಿಲ್ಲ. ಅವರು ಮೇಲೆ ಅಧಿಕಾರಿಗಳು ಗಮನಕ್ಕೆಲ್ಲ ತಂದು ನಡೆಸ್ತಾ ಹನೀಫುಲ್ಲಾರವ್ರ ತನಕ ನಕಲಿ ದಾಖಲೆಗಳಲ್ಲಿ ಕೊಟ್ಟು ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವ್ರು ಕೂಡ ಹನೀಫುಲ್ಲಾರವ್ರನ್ನು ಎಚ್ಚರಿಕೆ ಕೊಟ್ಟಿದ್ದೆಲ್ಲ ಮಾಡಬಾರ್ದು ಅಂತೇಳಿ. ಆದ್ರೂ ಅವನಿಗೆ ಟಾರ್ಚರ್ ಜಾಸ್ತಿ ಆಗ್ಬಿಡುತ್ತೆ, ಹಿಂಸೆ ಆಗ್ಬಿಡುತ್ತೆ. ದಿನಕ್ಕೆ 100 ಫೋನ್, 100 ಸರಿ ಗೋಳಿ ಮಗನೇ, ಅವನು ಬ್ರಾಹ್ಮಣಿ, ಅವ್ರಿಗೆ ಯೋಗೋಚನೆಯಲ್ಲಿ ಗೋಳಿ ಮಗನೇ ನಾನು ಕೊಟ್ಟಿರೋ ದಾಖಲೆ ಮಾಡೋ, ಖಾತೆ ಮಾಡಬೇಕು, ಎ ಖಾತಾ ಮಾಡು ಬಿ ಖಾತಾ ಮಾಡು ಅಂತ ಹೇಳಿಬಿಟ್ಟು ಭಾರಿ ಹಿಂಸೆ ಕೊಡೋದು, ಔಚ ಶಬ್ದಗಳಿಗೆ ಹಿಂದಿನ ಮಾಡೋದು, ಈ ಥರ ಭಾರಿ ಹಿಂಸೆ ಆಗೋದು. ದಿನಾಂಕ 12/10/25 ಮರಣ ಹೊಂತಾರೆ. ಇದಾಗಲೇ ಇದ್ರ ಮುಂದೆ ಧರ್ಮಣ್ಣ ಅಂತ ಹೇಳಿಬಿಟ್ಟು ರಾಜನಗರದಲ್ಲಿ ಅವ್ರದ್ದು ನಿವೇಶನ ಇದೆ. ಧರ್ಮಣ್ಣ ಸಣ್ಣ ಶರವಣಪ್ಪ ಅಂತ ಹೇಳಿಬಿಟ್ಟು ಅವ್ರ ನಿವೇಶನ ಇದೆ. ಅವರು ಕಾರಣಾಂತರದಿಂದ ಹೊರಗಡೆ ಇರ್ತಾರೆ. ಆ ಜಾಗದಲ್ಲಿ ಇದೇ ಹನೀಫುಲ್ಲಾ ಅವರು ನಕಲಿ ದಾಖಲೆಗಳ ಸೃಷ್ಟಿ ಮಾಡಿಬಿಟ್ಟು ಅವರು ಖಾತೆಗೆ ಹಾಕೊಂಡಿರ್ತಾರೆ. ಅದನ್ನು ತಗೊಂಡೋಗ್ಬಿಟ್ಟು ಈ ನಮ್ಮ ಪುರಸಭೆ ನೌಕರಿ ಅವರು ಸಿ ಕೃಷ್ಣಪ್ಪ ಅಂತ ಹೇಳಿಬಿಟ್ಟು ಇದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಆದೇಶದ ಮೇರೆಗೆ ಅವರು ಹೊರಗಡೆ ಜೆರಾಕ್ಸ್ ಮಾಡ್ಕೊಂಬ ಅಂತ ಹೇಳ್ಬಿಟ್ಟು ಫೈಲ್ ತಗೊಂಡು ಹೋಗ್ತಾರೆ. ಇನ್ನು ಆ ಹೊರಗಡೆ ಬಂದಿದ ತಕ್ಷಣವೇ ಎಆರ್ ಹನೀಫುಲ್ಲಾ ಅವರು ತಕ್ಷಣ ಅವನ ಹತ್ರ ಅಟ್ಯಾಕ್ ಮಾಡಿಬಿಟ್ಟು ಅವನ್ನ ಅಟ್ಯಾಕ್ ಮಾಡಿ ಫೈಲ್ ಕಿತ್ಕೊಂಡು ಹೋಗ್ತಾರೆ. ಬೆಳಗ್ಗೆ 11 ಗಂಟೆಗೆ ತಗೊಂಡೋಗೋದು ಫೈಲು ಸಂಜೆ 4 ಗಂಟೆಗೆ ಎತ್ಕೊಂಡು ಬರ್ತಾರೆ. ಅವ್ರಿಗೆ ಏನು ದಾಖಲೆ ತಗೊಂಡು ಹೋಗ್ಬಿಟ್ಟು ಇವ್ರು ಕೊಟ್ಟಿರೋ ದಾಖಲೆಗಳೇನು ನಕಲಿ ದಾಖಲೆ ಕೊಟ್ಟಿದ್ರಲ್ಲ, ಆ ದಾಖಲೆಗಳೆಲ್ಲನೂ ಏನೇನು ಬೇಕೋ ದಾಖಲೆಗಳೆಲ್ಲನೂ ಕಿತ್ಕೊಂಡು ಇಲ್ಲಿರೋ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮತ್ತೆ ತಿದ್ದುಪಡಿ ಎಲ್ಲ ಮಾಡಿಬಿಟ್ಟು ತಗೊಂಡ್ಬಂದು ಅವ್ರ ಕೈ ಪುರಸಭೆಗೆ ತಂದು ಕೊಡ್ತಾರೆ. ಆ ತಕ್ಷಣ ಯಾವಾಗ ಕಿತ್ಕೊಂಡೋದ್ರು ಆ ತಕ್ಷಣನೇ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಗಮನ ತಗೊಂಡ್ಬರ್ತಾರೆ ಸಿ ಕೃಷ್ಣಪ್ಪ ಅವರು. ಅವರೇನು ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ. ಆಮೇಲೆ ಅವ್ರ ಮೇಲೆ ಶಿಸ್ತು ಕ್ರಮನೂ ತಗೊಳ್ತಾರೆ. ಈ ಥರ ದಾಖಲೆ ತಗೊಂಡೋಗಿರೋದ ಕಾರಣಕ್ಕೆ ಎರಡನೇದೇನಂತಂದರೆ, ಇದೇ ಸೈಟ್ ವಿಚಾರದಲ್ಲಿ ಸತ್ತೋಗಿರೋ ಒಂದು ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಸತ್ತೋಗಿರ್ತದೆ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಏನು ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟ್ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಡೆತ್ ಸರ್ಟಿಫಿಕೇಟ್ ತಗೊಂಡು ಕೊಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡಕ್ಕೆ ಹೋಗ್ತಾರೆ. ಆವಾಗೂ ಸಿಕ್ಕಾಗ್ತಾರೆ. ಇವಾಗ ಪ್ರಸ್ತುತ ಪ್ರಕರಣ ನಡೀತಾ ಇದೆ. ಅದ್ರ ಮೇಲೆ 552 ತಾವು ಬೇಕಾದ್ರೆ ಪೊಲೀಸ್ ಠಾಣೆಯಲ್ಲಿ ತಗೊಳ್ಬೋದು. ಎಆರ್ ಹನೀಫುಲ್ಲಾ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಇವರ ನಕಲಿ ದಾಖಲೆಗಳು ಮಾಡಿ ಭಾರಿ ಹಿಂಸೆ ಕೊಟ್ಟಿರೋದ್ರಿಂದ ಹನೀಫುಲ್ಲಾ ಅವರಿಂದ ಇವತ್ತು ಜೋಶಿ ಕೇಳ್ಕೊಂಡಿದ್ದಾರೆ. ನಾವು ಯಾಕೆ ಪ್ರತಿನಿಧಿ ಅವ್ರ ಬಗ್ಗೆ ನಾವು ಹೇಳಬೇಕಾಗಿದೆ ಅಂದರೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಆಗಿರೋದ್ರಿಂದ, ನಾನು ಒಬ್ಬ ಸಂಘಟನೆ ಅಧ್ಯಕ್ಷರಾಗಿರೋದ್ರಿಂದ ನನ್ನ ಗಮನಕ್ಕೆ ಬಂದಿರೋದಕ್ಕೋಸ್ಕರವಾಗಿ
ಆ ಮಹಿಳೆ ನೊಂದ ಮಹಿಳೆಯವರು ಬಂದು ನನಗೆ ಹೇಳಿದರು, ನಮಗೆ ಈ ಥರ ನಮ್ಮ ಸಾವಿಗೆ ನಮ್ಮ ಯಜಮಾನ ಸಾವಿಗೆ ಈ ಥರ ಕಾರಣ ಆಗಿದ್ದರೆ ನಮಗೆ ನಮ್ಮ ಪರವಾಗಿ ನಮಗೆ ನ್ಯಾಯ ದೊರಕಿಸುವಂಥ ಕೆಲಸ ಮಾಡಬೇಕು ಅಂತೇಳಿ. ಅದಕ್ಕಾಗಿ ನಾನು ಈ ದಿನ ತಮ್ಮ ಮುಖಾಂತರ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಅದು ಹೇಳ್ತಿದ್ರಲ್ಲ, ಗಳಿಂದ ಬಯೋದು, ಬಳಿ ನನ್ನ ಮಗನ ಖಾತೆ ಮಾಡೋ ನಾನು ಪ್ರತಿನಿಧಿ, ನಾನು ಪುರಸಭೆ ಪ್ರತಿನಿಧಿ, ನಾನು ಅವರು ಕಾಂಗ್ರೆಸ್ಸು ಪ್ರತಿನಿಧಿ ಅಲ್ಲ, ಅವರು ಸ್ವತಂತ್ರ ಅಭ್ಯರ್ಥಿ. ಸ್ವತಂತ್ರ ಅಭ್ಯರ್ಥಿಗೆ ಕಾಂಗ್ರೆಸ್ ಸರ್ಕಾರ 15 ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಸದಸ್ಯರಾಗಿ. ಆಮೇಲೆ SDMCಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಅವನಿಗೆ ಕಾನೂನು ಪ್ರಕಾರ SDMC ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸದಸ್ಯರಾಗಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ನನಗೆ ಮಕ್ಕಳಾದ್ರೂ ಹೋಗಿರ್ಬೇಕು, ಸ್ಕೂಲ್ ಓದ್ತಾ ಇರಬೇಕು ಪ್ರೆಸೆಂಟ್ ಆಗಿ, ಆಗಿದ್ರೆ ಮಾತ್ರ ಸದಸ್ಯತ್ವ ಕೊಡೋಕೆ ಸಾಧ್ಯ. ಅಲ್ಲಿ ಅವ್ನ ಮಕ್ಕಳೇ ಇಲ್ಲ, ಅದೇನು ಕೊಟ್ಬಿಟ್ರು ಅವನಿಗೆ ಸದಸ್ಯತ್ವ ಗೊತ್ತಿಲ್ಲ. ಈಗ ಉಪಾಧ್ಯಕ್ಷರಾಗಿದ್ದಾರೆ, SDMCಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ, ಜೂನಿಯರ್ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ಅವ್ರು ಯಾಕೆ ಕೊಡೋಕೆ ಸಾಧ್ಯನಾ? ತಮ್ಮ ಮುಖಾಂತರ ನಾನು ಕೇಳ್ತೀನಿ, ಕೊಡೋಕೆ ಸಾಧ್ಯನಾ? ನನಗೆ 8 ಮಕ್ಕಳು, ನನ್ನ ಮಕ್ಕಳಾದ್ರೂ ಸ್ಕೂಲಲ್ಲಿ ಹೋಗ್ತಾ ಇದ್ರೆ ಕೊಡೋಕೆ ನನಗೆ ಅಧಿಕಾರ ಇದೆ, ಕೇಳೋಕೆ ಅಧಿಕಾರ ಇದೆ. ನನ್ನ ಮಕ್ಕಳೇ ಇಲ್ಲ ಅಲ್ಲಿ, ಅದೇನು ಕೊಟ್ಟರು ನನಗೆ? ಮನೆ ಕೊಡೋಕೆ ಏನು ಕೊಟ್ಟರು? ಇದು ಸರ್ಕಾರ ದಯವಿಟ್ಟು ಎಚ್ಚೆತ್ಕೊಳ್ಬೇಕು. ಅವನ ಮೇಲೆ ಅವನು SDM ಸ್ಕೂಲ್ ಉಪಾಧ್ಯಕ್ಷ ಆಗಿರೋದನ್ನ ತೆಗಿಬೇಕು. ಅನುಷ್ಠಾನ ಯೋಜನೆ, ಗ್ಯಾರಂಟಿ ಅನುಷ್ಠಾನ ಯೋಜನೆ, ಅವ್ನಿಗೆ ಆಯ್ಕೆ ಏನು ಪ್ರಧಾನಮಂತ್ರಿ ಯೋಜನೆಯಲ್ಲಿ ಸದಸ್ಯರಾಗಿದ್ದಾರೆ, ಅದನ್ನು ರದ್ದು ಮಾಡಬೇಕು. ನೆಕ್ಸ್ಟ್ ಪುರಸಭೆ ಮುಖ್ಯಾಧಿಕಾರಿ AR ಅನಿಪುಲ್ ಅವರು, ಇವರು MR ಮಂಜುನಾಥ್ ಅವರು ಇದ್ದಾಗ ಅವಧಿಯಲ್ಲಿ AR ಅನಿಪುಲ್ ಅವರು ಪುರಸಭೆಯಲ್ಲಿ ಬೆಲೆ ಬಾಳುವಂತ ಪೈಪಲ್ಲಿ ಕಳ್ತನ ಮಾಡ್ತಾರೆ. ಕಳ್ತನ ಮಾಡಿದ್ದಕ್ಕೆ ಇದಕ್ಕೆ ಪ್ರೂಫ್ ಐತಿಲ್ಲ. ಗಮನಿಸಬಹುದು ನೋಡಿ, ಕೇಸ್ ನಂಬರ್ ಇಲ್ಲೇ ಇದೆ 552. ಅವನ ಮೇಲೆ ಅವನು ಪೈಪಲ್ಲಿ ಕಳ್ತನ ಮಾಡಿದ AR ಅನಿಪುಲ ಪುರಸಭೆ ಸದಸ್ಯ ಕಳ್ತನ ಮಾಡಿರೋದಕ್ಕೆ ಇಲ್ಲಿ ದಾಖಲೆ ಐತೆ. MR ಮಂಜುನಾಥ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈಗ ಪ್ರಸ್ತುತ ಚಾಲ್ತಿಯಲ್ಲಿದೆ. ತಾವು ಆಮೇಲೆ ಅವರ ಮೇಲೆ ಲೋಕಾಯುಕ್ತಲ್ಲಿ ದೂರು ಕೊಡ್ತಾರೆ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೋಸ್ಕರವಾಗಿ MR ಮಂಜುನಾಥ್ ಮೇಲೆ ಮಾರ್ಮಾಚಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲಿ ಲೋಕಾಯುಕ್ತಲ್ಲಿ ಲೋಕಾಯುಕ್ತ ಮುಖ್ಯಾಧಿಕಾರಿಗೆ ನೀವೇನು ದಾಖಲೆ ಕೊಡಿ ಅಂತ ಕೇಳಿದಾಗ ಇಲ್ಲಿ ಏನು ನಡೆದಿದೆಯಾ ಪುರಸಭೆಯಲ್ಲಿ 18ನೇ ವಾರ್ಡು 23ನೇ ವಾರ್ಡು ಏನು ನಡೆದಿದ್ದು, ಇವನು ಅನಿಪುಲ ಏನು ಮಾಡಿದ್ದು, ನಂಬರ್ 1 ಫೈಲ್ ಎತ್ಕೊಂಡು ಹೋಗ್ತಾರೆ, ಕಳಿಸ್ಕೊಂಡು ಹೋಗಿ ಫೈಲಲ್ಲಿ ಕಿತ್ಕೊಂಡು ಹೋಗಿ ತಿದ್ದುಪಡಿ ಮಾಡಿರೋದು. ನಂಬರ್ 2 ಪೈಪಲ್ಲಿ ಕಳ್ತನ ಮಾಡಿರೋದು. ನಂಬರ್ 3 ಬೈಪಾಸ್ ರೋಡ್ ರಸ್ತೆಯಲ್ಲಿ ಒಂದು ಕೊಲೆ ಯತ್ನ ಪ್ರಯತ್ನ ಮಾಡಿದ್ದಾರೆ, ಅದು ಕೂಡ ಸಾಕ್ಷಿ ಐತೆ, ಅದು ಕೇಸ್ ಐತೆ, ವಾರೆಂಟ್ ಆಗಿದೆ, ವಾರೆಂಟ್ ಆಗಿದೆ ಅವನಿಗೆ. ಪುರಸಭೆ ಮುಖ್ಯಾಧಿಕಾರಿ ಕೊಟ್ಟಿರುವಂತ ದೂರ ಮೇಲೆ ಅದು ಪೆಂಡಿಂಗ್ ಆಯಿತು. ಆಮೇಲೆ ಅವ್ರ ಮೇಲೆ AR ಅನಿಪುಲ್ ಮೇಲೆ ಕೊಲೆ ಯತ್ನ ಪುರಸಭೆ, ಅದು ಬೈಪಾಸ್ ರಸ್ತೆಯಲ್ಲಿ ಒಂದು ಕೊಲೆ ಯತ್ನ ನಡೀತದೆ. ಇವರೇ ಅನಿಪುಲರ್ ಅವರೇ, ಅವ್ರ ಮೇಲೆ ಇದೆ ನೋಡಿ. ಕೇಸ್ ನಂಬರು 41/2022 ವಾರೆಂಟ್ ಆಗಿದೆ, ತಾವು ಗಮನಿಸಬಹುದು. ಇಂಥವರಿಗೆ ಪುರಸಭೆ ಸದಸ್ಯರಾಗಲು ಅರ್ಹರಲ್ಲ. ಇಂಥವರಿಗೆ ಗ್ಯಾರಂಟಿ ಅನುಷ್ಠಾನ ಯೋಜನೆಯಲ್ಲಿ ಸದಸ್ಯರಾಗುವ ಅರ್ಹರಲ್ಲ. ಇಂಥವನಿಗೆ ಜೂನಿಯರ್ ಪದವಿ ಪೂರ್ವ ಕಾಲೇಜಿನಲ್ಲಿ SDMC ಉಪಾಧ್ಯಕ್ಷರ ಅರ್ಹರಲ್ಲ. ಇದನ್ನ ರದ್ದು ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸನ್ಮಾನ್ಯ KH ಮುನಿಯಪ್ಪರ್ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಅನುಷ್ಠಾನ ಯೋಜನೆಯಿಂದ ತೆಗೆದಾಕಬೇಕು. ಪದವಿ ಪೂರ್ವ ಕಾಲೇಜಿನಲ್ಲಿ SDMC ಉಪಾಧ್ಯಕ್ಷರಾಗಿರೋ ತೆಗಿಬೇಕು. ಆಮೇಲೆ ಪ್ರಮುಖವಾಗಿ ಪುರಸಭೆ ಸದಸ್ಯಸ್ಥಾನನೇ ತೆಗಿಬೇಕು. ಇವರು ಪುರಸಭೆ ಸದಸ್ಯ ಆಗ್ಬೇಕಂತ ಹೇಳಿದ್ರೆ ಪ್ರಮಾಣ ವಚನ ಏನ್ ಮಾಡ್ತಾನೆ, ನಾನು ನನ್ನ ಈ ವಾರ್ಡ್ನಲ್ಲಿ ನಾನು ಅನುದಾನ ತಗೊಂಡ್ಬರ್ತೀನಿ, ರಸ್ತೆಯನ್ನು ಅಭಿವೃದ್ಧಿ ಮಾಡ್ತೀನಿ, ಚರಂಡಿ ಅಭಿವೃದ್ಧಿ ಮಾಡ್ತೀನಿ, ಸರ್ಕಾರದಿಂದ ಬಂದ ಅನುದಾನ ನಿಮ್ಗೆ ಕೊಡ್ತೀನಿ, ನಿವೇಶನ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? ಒಬ್ಬ ಸರ್ಕಾರಿ ನೌಕರರಿಗೆ ಹಿಂಸೆ ಕೊಡೋದು ಬಿಟ್ರೆ, ಪುರಸಭೆಯಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡೋದು ಬಿಟ್ರೆ
ಮಾಡಿಲ್ಲ ಅಂಥವ್ರು ಸದಸ್ಯತ್ವ ಅವಶ್ಯಕತೆ ಇಲ್ಲ. ಪುರಸಭೆ ಸದಸ್ಯನಾಗಿ ಅರ್ಹನಲ್ಲ. ದಯವಿಟ್ಟು ತಮ್ಮಲ್ಲಿ ನಾನು ಮಾಡ್ಕೊಂತೀನಿ ನೋಡಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಘವ, ಪದಾಧಿಕಾರಿಗಳಾದ ಮುನಿವೆಂಕಟಸ್ವಾಮಿ, ಜಿಎಂ ಶಿವಣ್ಣ, ಮಂಜುನಾಥ್, ವಕೀಲ ಬಾಲರಾಜ್, ಸೈಯದ್ ನಿಜಾಮುದ್ದೀನ್ ಮುಂತಾದವರು ಹಾಜರಿದ್ದರು. ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ.